ಇವತ್ತಿನ ನೇಚರ್ ಥಿಂಕರ್ ಸುಸಾನ ಹೆಸ್ಸಿ ಇವರು ತಮ್ಮ ಲೈಫ್ ಟೈಮ್ನಲ್ಲಿ ಸುಮಾರು 30 ವರ್ಷಗಳ ಕಾಲ ಎನ್ವೈರ್ಮೆಂಟಲ್ ಆ್ಯಕ್ಟಿವಿಸ್ಟ್ ಆಗಿ ವರ್ಕ್ ಮಾಡಿದ್ದಾರೆ. ಜನರ ಮಧ್ಯ ಅವೇರ್ನೆಸ್ ಟಾಕ್ಸ್ಗಳನ್ನು ಮಾಡಿದ್ದಾರೆ. ಮಕ್ಕಳಿಗೆ ನೇಚರ್ ಬಗ್ಗೆ ಅವೇರ್ನೆಸ್ ಮಾಡುವ ಒಂದು ರೀಸನ್ನಿಂದ ಗುಟೆಮಾಲಾ ಅನ್ನುವ ಪ್ರದೇಶದಲ್ಲಿ ಸುಮಾರು 500 ಪಬ್ಲಿಕ್ ಸ್ಕೂಲ್ಗಳಲ್ಲಿ ನೇಚರ್ ಟಾಕ್ಸ್ಗಳನ್ನು ಮಾಡ್ತಾ, ಆ್ಯಕ್ಟಿವಿಟೀಸ್ಗಳನ್ನು ಮಾಡ್ತಾ ಮಕ್ಕಳಿಗೆ ನೇಚರ್ ಬಗ್ಗೆ ಒಂದು ಹೊಸ ಆಲೋಚನೆಗಳನ್ನು ನೀಡಿದ್ದಾರೆ. ಇಕೋಬ್ರಿಕ್ಸ್ ಅನ್ನುವ ಕಾನ್ಸೆಪ್ಟನ್ನು ಮೊದಲನೇದಾಗಿ ಪರಿಚಯಿಸಿದ ವ್ಯಕ್ತಿ ಇವರಾಗಿದ್ದಾರೆ. ಈ ಇಕೋಬ್ರಿಕ್ಸ್ಗಳೆಂದರೆ ನಾವು ಯೂಸ್ ಮಾಡೋ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವ್ರ್ಯಾಪರ್ಸ್ಗಳನ್ನು ಚೆನ್ನಾಗಿ ವಾಶ್ ಮಾಡಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ವಾಟರ್ ಬಾಟಲ್ನಲ್ಲಿ ಡ್ರೈ ಮಾಡಿ ಆ ಪ್ಲಾಸ್ಟಿಕ್ಸ್ಗಳನ್ನು ಹಾಕೋದ್ರಿಂದ ಆ ಒಂದು ಪ್ಲಾಸ್ಟಿಕ್ ಬಾಟಲ್ ಇಕೋಬ್ರಿಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಇಕೋಬ್ರಿಕ್ಸ್ಗಳಿಂದ ನಾವು ಹಲವಾರು ಕನ್ಸ್ಟ್ರಕ್ಷನ್ ವರ್ಕ್ಸ್ಗಳನ್ನು ಮಾಡ್ಬೋದು, ಕಂಪೌಂಡ್ಸ್ಗಳನ್ನು ಮಾಡ್ಬೋದು, ವಾಲ್ಸ್ಗಳನ್ನು ಮಾಡ್ಬೋದು, ಫ್ಲವರ್ ಪಾಟ್ಸ್ಗಳನ್ನು ಮಾಡ್ಬೋದು, ಸ್ಟೂಲ್ಸ್ಗಳನ್ನು ಮಾಡ್ಬೋದು. ಹೀಗೆ ಹಲವಾರು ವಸ್ತುಗಳನ್ನು ಈ ಒಂದು ಇಕೋಬ್ರಿಕ್ಸಿಂದ ಮಾಡ್ಬೋದು. ಸೊ ನಾವು ಇಕೋಬ್ರಿಕ್ಸ್ ಮಾಡೋದ್ರಿಂದ ನೇಚರ್ನಲ್ಲಿ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ಸ್ಗಳನ್ನು ಕಡಿಮೆ ಮಾಡ್ಬೋದು.